ಇದು ಖಾಲಿ ಡಿಜಿಟಲ್ ವಾಹಿನಿ, ಸತ್ಯ ಮತ್ತು ಸ್ಪಷ್ಟ ಸುದ್ದಿ. ಗೋವಾದಲ್ಲಿ ನಡೆದ ರಾಷ್ಟ್ರೀಯ ಮೋಟಾರ್ ಸೈಕಲ್ ರೇಸಿನಲ್ಲಿ ಗೆದ್ದು ಸೋತ ದಾಂಡೇಲಿಯ ಪ್ರೇಮಾನಂದ್ ಗವಸ್. ಸ್ಲೋ ಮೋಟಾರ್ ಸೈಕಲ್ ರೇಸ್ನ ಸ್ಲೋ ಬೈಕ್ ರೇಸಿನಲ್ಲಿ ರಾಷ್ಟ್ರಮಟ್ಟದಲ್ಲಿ ದಾಂಡೇಲಿಗೆ ಪ್ರಪ್ರಥಮ ಬಹುಮಾನ ಬರಬೇಕಿತ್ತು. ಆದರೆ ಅದೃಷ್ಟ ಮಾತ್ರ ಅದಕ್ಕೆ ಅವಕಾಶವನ್ನು ನೀಡಲಿಲ್ಲ. ಪರಿಣಾಮವಾಗಿ ದಾಂಡೇಲಿಯ ಸ್ಪರ್ಧಿಯೊಬ್ಬರು ಗೆದ್ದು ಸೋಲನ್ನು ಒಪ್ಪಿಕೊಳ್ಳಬೇಕಾಯಿತು. ಹೌದು, ಇದು ಇತ್ತೀಚೆಗೆ ಗೋವಾದಲ್ಲಿ ನಡೆದ ರಾಷ್ಟ್ರೀಯ ಮೋಟಾರ್ ಸೈಕಲ್ ರೇಸಿನಲ್ಲಿ ನಗರದ ಉದ್ಯಮಿ ಹಾಗೂ ಪ್ರೇಮ್ ಹುಡ್ ಇಂಡಸ್ಟ್ರೀಸ್ ಮಾಲೀಕರು ಮತ್ತು ಕ್ರೀಡಾಪಟುವಾಗಿರುವ ಪ್ರೇಮಾನಂದ್ ಗವಸ್ ಅವರು ಭಾಗವಹಿಸಿದರು. ವಿವಿಧ ಭಾಗಗಳಲ್ಲಿ ನಡೆದ ಸ್ಪರ್ಧೆಯ ಸ್ಲೋ ಮೋಟಾರ್ ಸೈಕಲ್ ರೇಸ್ ವಿಭಾಗದಲ್ಲಿ ಭಾಗವಹಿಸಿದ ಪ್ರೇಮಾನಂದ್ ಗವಸ್ ಅವರು ಈ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನವನ್ನು ಪಡೆಯಬೇಕಿತ್ತು. ಚಾಕಚಕ್ಯತೆಯಿಂದ ತನ್ನ ಬುಲೆಟ್ ಬೈಕ್ ಅನ್ನು ನಿಧಾನಗತಿಯಲ್ಲಿ ಓಡಿಸಿದ ಪ್ರೇಮಾನಂದ್ ಗವಸ್ ಅವರು ಮಿಕ್ಕುಳಿದ ಎಲ್ಲ ಸ್ಪರ್ಧಿಗಳು ಮುಂದೆ ಹೋಗಿದ್ದರು. ಇದನ್ನು ನೋಡಿದ ತಕ್ಷಣ ತಾನು ಗೆಲುವು ಸಾಧಿಸಿದೆ ಎಂಬ ಸಂತಸದಲ್ಲಿ ಅಂತಿಮ ಗೆರೆಯ ಮುನ್ನವೇ ಕಾಲನ್ನು ಕೆಳಗಿಟ್ಟು ಗೆಲುವಿನ ಸಂಭ್ರಮವನ್ನು ತನ್ನದಾಗಿಸಿಕೊಂಡರು. ಸ್ಲೋ ಬೈಕ್ ರೇಸ್ನಲ್ಲಿ ಎಲ್ಲರೂ ಹೋದ ನಂತರ ಉಳಿದವರು ಪ್ರೇಮಾನಂದ್ ಗವಸ್ ಒಬ್ಬರೇ ಆಗಿದ್ದರು. ಹಾಗಾಗಿ ಬಹುಮಾನ ಅವರಿಗೆ ಕೊಡಬೇಕಿತ್ತು. ಈ ಬಗ್ಗೆ ಕೆಲ ಹೊತ್ತು ತೀರ್ಪುಗಾರರ ನಡುವೆ ಚರ್ಚೆಯೂ ನಡೆಯಿತು. ಆದರೆ ಅಂತಿಮ ಗೆರೆಯನ್ನು ದಾಟಿದ ನಂತರವೇ ನೆಲಕ್ಕೆ ಕಾಲಿಡಬೇಕೆಂಬ ನಿಯಮವು ಪ್ರೇಮಾನಂದ್ ಗವಸ್ ಅವರ ಚಾಂಪಿಯನ್ ಪಟ್ಟಕ್ಕೆ ಮುಳ್ಳಾಗಿ ಪರಿಣಮಿಸಿತು. ಈ ನಿಯಮ ಅಲ್ಲಿದ್ದ ಎಲ್ಲರಿಗೂ ಬೇಸರವನ್ನು ತಂದೊಡ್ಡಿತು. ಅನಿವಾರ್ಯವಾಗಿ ಪ್ರೇಮಾನಂದ್ ಗವಸ್ ಅವರು ಗೆದ್ದು ಸೋಲನ್ನು ಒಪ್ಪಿಕೊಳ್ಳಬೇಕಾಯಿತು. ರಾಷ್ಟ್ರದ ವಿವಿಧೆಡೆಗಳ ಸಾವಿರಾರು ಮೋಟಾರು ಬೈಕುಗಳ ವಿವಿಧ ಭಾಗಗಳಲ್ಲಿ ನಡೆದ ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದವು. ಈ ಹಿಂದೆಯೂ ಪ್ರೇಮಾನಂದ್ ಗವಸ್ ಅವರು ಕಮಲ್ ಕಪ್, ವಿಜಯ ಕರ್ನಾಟಕ ಕಪ್ ಹೀಗೆ ಸಾಕಷ್ಟು ಮೋಟಾರ್ ಬೈಕ್ ರೇಸ್ನಲ್ಲಿ ಭಾಗವಹಿಸಿ ಬಹುಮಾನಗಳನ್ನು ಪಡೆದುಕೊಂಡಿರುವುದನ್ನು ಇಲ್ಲಿ ಸ್ಮರಿಸಿಕೊಳ್ಳಬಹುದು. ಏನೇ ಇರಲಿ, ಪ್ರಯತ್ನ ಸದಾ ಇದ್ದಾಗ ಅವಕಾಶ ಬಂದೇ ಬರುತ್ತದೆ. ಪ್ರಯತ್ನ ನಿರಂತರವಾಗಿರಲಿ. ಫಲ ಕಟ್ಟಿಟ್ಟ ಬುತ್ತಿ ಎನ್ನುವ ಆಶಯ ಮತ್ತು ಹಾರೈಕೆ ನಮ್ಮದು.